ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈ. ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ಗೃಹ ಮಂತ್ರಿಯಾಗಿ ಅಮಿತ್ ಶಾ ಕೂತಿರ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಅವನು ಮಾತಾಡ್ತಿದ್ದಾನೆ, ನೀವು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂಥ ಯಾವುದೇ ನೈತಿಕತೆ ಹಕ್ಕು ನಿಮಗಿಲ್ಲ. ನಿಮ್ಮ ಜನಗಳು ಯಾರಿದ್ದಾರೆ, ನಿಮ್ಮ ಪರ ಯಾರಿದ್ದಾರೆ ಅಂಥವ್ರನ್ನ ನೀವು ನೇರವಾಗಿ ಸ್ವರ್ಗ ಕರ್ಕೊಂಡು ಹೋಗ್ಬಿಡಿ. ಈ ದೇಶ ನಮ್ಮದು, ಇದು ಈ ಮಣ್ಣು ನಮ್ಮದು. ಇದು ಪ್ರಪಂಚದಲ್ಲಿ ಒಂದು ನಿಂತು ಮಾತಾಡಲಿಕ್ಕೆ ಅಥವಾ ಈ ಹೋರಾಟಗಳನ್ನು ಮಾಡಲಿಕ್ಕೆ, ಸಂಘಟನೆಗಳನ್ನು ಮಾಡಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಆಗಿದ್ದಾರೆ. ಅಂಬೇಡ್ಕರ್ ಇದ್ದಿದ್ದರಿಂದ ನಾವು ಇವತ್ತು ಈ ದೇಶದಲ್ಲಿ ಇದ್ದಿದ್ವಿ, ಈ ದಲಿತ ಬಡ ವರ್ಗಗಳು. ಇವತ್ತು ನಮ್ಮ ಗೃಹ ಸಚಿವರು ಅಂಬೇಡ್ಕರ್ ಅವರ ಬಗ್ಗೆ ಭಾಳಷ್ಟು ಕೀಳು ಮಟ್ಟದಲ್ಲಿ ಮಾತಾಡಿರುವಂಥದ್ದು, ಅಂಬೇಡ್ಕರ್ ಅವರ ಆ ಸಂವಿಧಾನವನ್ನು ಮಾತಾಡಿರುವಂಥದ್ದು ಇವತ್ತು ತುಂಬಾ ಒಂದು ಅಸಹ್ಯಕರ. ಈ ದೇಶದ ಒಂದು ಗೃಹ ಮಂತ್ರಿಯಾಗಿ ಅವರ ಒಂದು ವಾಕ್ಯವನ್ನು ಬಳಸಿದ್ದಾರೆ. ಅಂದರೆ ಅಂಬೇಡ್ಕರ್ 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 ಅಂತ ಪ್ರತಿಯೊಂದು ಸಂದರ್ಭದಲ್ಲೂ ಜನಗಳು ಮಾತಾಡೋದು ಇವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ಅದು ಏನು ಐಡೆಂಟಿಫೈ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಇದು ಈ ರೀತಿಯಲ್ಲಿ ಆಕಸ್ಮಿಕ ದೇವ್ರನ್ನ ಒಂದು 7 ಬಾರಿ ಹೇಳ್ಬಿಟ್ಟಿದ್ರೆ ಇವರು ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರು ಅನ್ನೋ ಒಂದು ಭಾಳ ಕೀಳು ಮಟ್ಟದ ಮನಸ್ಥಿತಿಯಲ್ಲಿ ಮಾತಾಡಿದ್ದಾರೆ. ಕಾರಣ ಏನು, ಇದನ್ನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಇವತ್ತು ಆ ಸಂವಿಧಾನದ ಅಡಿಯಲ್ಲೇ ಗೃಹ ಮಂತ್ರಿಯಾಗಿ ಅಮಿತ್ ಶಾ ಕೂತಿರಲಿಕ್ಕೆ ಸಾಧ್ಯ ಆಗಿದೆ. ಅಂಥದ್ದನ್ನು ಮರೆತು ಇವತ್ತು ಅವನು ಮಾತಾಡ್ತಿದ್ದಾನೆ. 5 ಬಾರಿ 10 ಬಾರಿ ನಾವು ದೇವರ ಹೆಸರನ್ನು ಹೇಳಿದರೆ ನಾವು ಇವತ್ತು ಸ್ವರ್ಗ ಹೋಗ್ತಿದ್ವಿ. ನಾನು ನೇರವಾಗಿ ಹೇಳ್ತಿದ್ದೀನಿ, ಅಮಿತ್ ಶಾ ಅವರೇ ಭಾಳ ಚೆನ್ನಾಗಿ ನೀವು ನಿಮಗೆ ನಿಮ್ಮ ತಿಳುವಳಿಕೆ ಭಾಳ ಮೆಚ್ಚುವಂಥದ್ದು. ಜನಗಳನ್ನ ಭಾಳಷ್ಟು ಚೆನ್ನಾಗಿ ನೀವು ಬೆಳೆಸ್ತಿದ್ದೀರಿ. ಈ ದೇಶನ ನೀವು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದೀರಿ ಅನ್ನೋದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಳ ಅನುಕೂಲಕರವಾದಂಥ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಹೇಳ್ತಿದ್ದೀವಿ, ಅಂಬೇಡ್ಕರ್ ಅವರ ಅನ್ವಯಿಗಳಾಗಿ ಮಾತಾಡ್ತಿದ್ದೀವಿ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಮಾತಾಡ್ತಿದ್ದೀವಿ. ನಿಮ್ಮ ಜನಗಳು ಯಾರಿದ್ದಾರೆ, ನಿಮ್ಮ ಪರ ಯಾರಿದ್ದಾರೆ ಅಂಥವ್ರನ್ನ ನೀವು ನೇರವಾಗಿ ಸ್ವರ್ಗ ಕರ್ಕೊಂಡು ಹೋಗ್ಬಿಡಿ. ಈ ದೇಶ ನಮ್ಮದು, ಇದು ಈ ಮಣ್ಣು ನಮ್ಮದು. ಇದು ಆದರೆ ನಮ್ಮನ್ನು ದೇವರು ದಿಂಡ್ರು ಅಂತೇಳಿ ನಿಮ್ಮ ಬೇಲೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಮಾಡ್ತಿರುವಂಥ ಆ ಕೆಲಸಗಳು ಇದೆ ಅಲ್ವಾ, ಅದನ್ನು ತಕ್ಷಣದಲ್ಲಿ ನಿಲ್ಲಿಸಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಯಾಕೆ ಇದನ್ನು ಹೇಳ್ತಿದ್ವಿ ಅಂತ ಕೇಳಿದರೆ, ಈ ದೇಶ ಇವತ್ತು ಸಂವಿಧಾನ ಇಲ್ಲದೋಗಿದ್ರೆ ಇವತ್ತು ಯಾರು ಕೂಡ ಈ ಬಡವರಲ್ಲಿ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮಧ್ಯದೇಶದಿಂದ ಬಂದ ಆರ್ಯರ ಹೊಸವಾಗ್ತಿತ್ತು. ಇವತ್ತು ಕೂಡ ಮಾಡ್ತಿದ್ದೀರಿ, ನೀವು ಆ ತಂತ್ರಗಾರಿಕೆಗಳನ್ನ ಮಾಡ್ತಿದ್ದೀರಿ. ಈ ತಂತ್ರಗಾರಿಕೆಗಳಿಂದ ಇವತ್ತು ದೇಶವನ್ನು ಲೂಟಿ ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದೀರಿ. ಉದ್ಯಮಿಗಳನ್ನ ಬೆಳೆಸ್ತಾ ಮಧ್ಯದೇಶದಿಂದ ಬಂದಂಥ ಆರ್ಯರನ್ನ ಬೆಳೆಸಲಿಕ್ಕೆ ಹೊರಟಿದ್ದೀರಿ. ನೀವು ಈ ದೇಶವನ್ನು ಸುಲಿಗೆ ಮಾಡ್ತಿದ್ದೀರಿ. ನೀವು ಈ ಸುಲಿಗೆ ಮಾಡುವಂಥ ಮನಸ್ಥಿತಿ ಇರುವಂಥ ನೀವು ಗೃಹ ಮಂತ್ರಿ ಆಗಲಿಕ್ಕೆ ನೀವು ಲಾಯಕ ಇಲ್ಲ ಅನ್ನೋದರ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೀವಿ. ದಯವಿಟ್ಟು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನೀವು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂಥ ಯಾವುದೇ ನೈತಿಕತೆ ಹಕ್ಕು ನಿಮಗಿಲ್ಲ. ನೀವು ಮನುವಾದಿ. ನಿಮ್ಮ ವಾದಗಳನ್ನ ನಿಮ್ಮ ಜನಗಳಿಗೆ ಬಿಂಬಿಸಿ ಅದನ್ನು ದೇಶದ ಮಟ್ಟದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ತುಚ್ಛವಾಗಿ ಮಾತಾಡೋದನ್ನು ತಕ್ಷಣದಲ್ಲಿ ನಿಲ್ಲಿಸಿ ನಿಮ್ಮ ಚೇಳೆಗಳನ್ನ, ನಿಮ್ಮ ಜನಗಳನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡಿ ಅನ್ನೋದನ್ನು ನೇರವಾಗಿ ನಾನು ಮಾತಾಡ್ತಿದ್ದೀನಿ. ಇನ್ನು ಮುಂದೆ ಇಂಥ ಯಾವುದೇ ಮಾತುಗಳನ್ನು ಮಾತಾಡಿದ್ರಲ್ಲಿ ನಾವು ಕರ್ನಾಟಕದಲ್ಲಿ ನಿಮ್ಮ ಏನು ಸ್ಥಾನ ಇದೆ ಅದಕ್ಕೆ ಸರಿಯಾದಂಥ ಉತ್ತರಗಳನ್ನ ನಾವು ಕೊಡಬೇಕಾದಂಥ ಹೋರಾಟಗಳು ಮಾಡಬೇಕಾಗುತ್ತೆ. ಅದು ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅನ್ನೋದನ್ನು ನಾನು ಎಚ್ಚರಿಸ್ತಿದ್ದೀನಿ ಕೊಡಗಿನಿಂದ. ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ರೆ, ಓಟು ಸಿಗದಿದ್ರೆ ಈತ ಇವತ್ತು ಗೃಹ ಸಚಿವ ಆಗಲಿಕ್ಕೆ ಸಾಧ್ಯತೆ ಆಗ್ತಿರಲಿಲ್ಲ. ಅಂಬೇಡ್ಕರ್ ಅವರು, ನಾನೊಂದು ಮಹಿಳೆಯಾಗಿ ನಾನು ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ಅವರು ಸಂವಿಧಾನ ಬಂದಿದ್ದರಿಂದ, ಅವರೊಂದು ಓಟಿನ ಅಧಿಕಾರ ಕೊಟ್ಟಿದ್ದರಿಂದ, ಜೊತೆಯಲ್ಲಿ ಮಹಿಳೆಯರಿಗೆ ಆಗಲಿ ಸಮಾನತೆ ಮತ್ತು ಒಂದು ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲನೂ ಕೂಡ ನಾವು ಈ ಪ್ರಪಂಚದಲ್ಲಿ ಒಂದು ನಿಂತು ಮಾತಾಡಲಿಕ್ಕೆ ಅಥವಾ ಈ ಹೋರಾಟಗಳನ್ನು ಮಾಡಲಿಕ್ಕೆ, ಸಂಘಟನೆಗಳನ್ನು ಮಾಡಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಆಗಿದ್ದಾರೆ. ಅಂಬೇಡ್ಕರ್ ಇದ್ದಿದ್ದರಿಂದ ನಾವು ಇವತ್ತು ಈ ದೇಶದಲ್ಲಿ ಇದ್ದಿದ್ವಿ, ಈ ದಲಿತ ಬಡ ವರ್ಗಗಳು. ಆದ್ದರಿಂದ ಈತನ ಈ ವಿಚಾರ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿದ್ದರಿಂದ ಈತನನ್ನು ಅವರ ಅಧಿಕಾರದಿಂದ ವಜಾಗೊಳಿಸಬೇಕು ಮತ್ತು ಅವರ ಬಗ್ಗೆ ಉಗ್ರವಾದ ಹೋರಾಟವನ್ನು ಕರ್ನಾಟಕದಾದ್ಯಂತ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೆ. ಇಲ್ಲಿ ಮನುಸ್ಮೃತಿ ಇನ್ನೂ ಕೂಡ ಜೀವಂತಾಗಿ ಇರಬೇಕು ಎನ್ನುವ ಅವರ ಒಂದು ಆಲೋಚನೆ ಇದೆ ಅಂತ ಇದ್ರಲ್ಲಿ ಗಟ್ಟಿಯಾಗಿ ನಮ್ಗೆ ತೋರಿಸ್ತದೆ. ಯಾಕೆಂದರೆ ಮನುಸ್ಮೃತಿ ಇದ್ದಾಗ ಈಗ BJP ಅವ್ರದ್ದು ಮುಖ್ಯ ಉದ್ದೇಶ ಮನುಸ್ಮೃತಿ. ಈ ಸ್ಮೃತಿ ಏನಿದೆ ಅದು ಜೀವಂತವಾಗಿ ಇರಬೇಕು ಎನ್ನುವುದು ಇದು ನೇರವಾಗಿ ನಮ್ಮ ಎಲ್ಲ ಜನಗಳಿಗೆ ಗೊತ್ತಾಗುವ ರೀತಿಯಲ್ಲಿ ಅವರು ಮಾತಾಡಿರೋದು ಬಹಳ ಒಂದು ನಮ್ಮ ಅಂತಹ ಎಲ್ಲ ಏನು ಶೋಷಿತ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ವಿರೋಧ BJP ಅಂದರೆ ಮನುಸ್ಮೃತಿ, ಅದು ನೇರವಾಗಿ ಹೇಳುವಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಯಾರು? ನಮ್ಮ ಭಾರತ ದೇಶದ ಗೃಹ ಸಚಿವ ಅಯೋಗ್ಯ ಯಾರು? ಅಮಿತ್ ಶಾ. ಇದು ನಿಜವಾಗಿ ಖಂಡನೀಯ. ಇದರ ವಿರುದ್ಧವಾಗಿ ನಾವು ನಮ್ಮ ಹಲವಾರು ಏನು ದಲಿತ ಪರ ಸಂಘಟನೆಗಳಾಗಿರ್ಬೋದು ಅಥವಾ ನಮ್ಮ ಎಲ್ಲ ಶೋಷಣೆಗಳಾಗಿರುವಂಥ ಎಲ್ಲ ನಮ್ಮ ಸಂಘಟನೆಗಳು ಈ ವಿರುದ್ಧವಾಗಿ ದೊಡ್ಡದಾದಂಥ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಬೇಕಾಗ್ತದೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆಪಡ್ತಿದ್ದೇನೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.